ನಮಸ್ಕಾರ ಪ್ರಿಯ ಭಕ್ತಾದಿಗಳೇ, ಇಂದು ನಾವು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿರುವುದು ಒಂದು ದೈವಿಕ ಶಕ್ತಿಯಿಂದ ತುಂಬಿರುವ ಪವಿತ್ರ ಕ್ಷೇತ್ರಕ್ಕೆ. ಅದು ಸಿದ್ಧಗಂಗಾ ಬೆಟ್ಟ. ಈ ಬೆಟ್ಟ ಕೇವಲ ಒಂದು ಪರ್ವತವಲ್ಲ, ಇದು ತಪಸ್ಸು, ತ್ಯಾಗ, ಭಕ್ತಿ ಮತ್ತು ಆತ್ಮಶುದ್ಧಿಯ ಜೀವಂತ ಪ್ರತೀಕ. ಗಂಗಾಮಾತೆಯ ದೈವಿಕ ಮಹಿಮೆ. ಈ ಪವಿತ್ರ ಬೆಟ್ಟದ ಮೇಲೆ ನೆಲೆಸಿರುವಳು ಗಂಗಾಮಾತೆ. ಶುದ್ಧತೆ, ಪಾವಿತ್ರ್ಯ ಮತ್ತು ಜೀವನದ ಮೂಲಶಕ್ತಿಯೆಂದು ಪೂಜಿಸಲ್ಪಡುವ ದೇವಿ. ಇಲ್ಲಿರುವ ಪವಿತ್ರ ತೀರ್ಥವನ್ನು ಭಕ್ತರು ಗಂಗಾಜಲದ ಸಮಾನವಾಗಿ ಗೌರವಿಸುತ್ತಾರೆ. ಈ ನೀರು ಪಾಪಹರಣಿ ಎಂದ ನಂಬಿಕೆಯಿದೆ. ಭಕ್ತರು ಇಲ್ಲಿ ಸ್ನಾನ ಮಾಡಿ, ಪೂಜೆ ಸಲ್ಲಿಸಿ, ಹರಕೆ ಹೊತ್ತು ಮನಸ್ಸಿನ ಶುದ್ಧಿಯನ್ನು ಪಡೆಯುತ್ತಾರೆ. ಗಂಗಾಮಾತೆ ಇಲ್ಲಿ ಕೇವಲ ದೇವಿಯಲ್ಲ, ಅವಳು ಆಧ್ಯಾತ್ಮಿಕ ಶಕ್ತಿಯ ಜೀವಂತ ರೂಪ. ಓಂ ದಾವಲಿಂಗೇಶ್ವರ, ಶಿವತತ್ವದ ದೈವಿಕ ಕೇಂದ್ರ. ಇದೇ ಬೆಟ್ಟದ ಮೇಲೆ ನೆಲೆಸಿರುವ ಮತ್ತೊಂದು ಮಹಾನ್ ಕ್ಷೇತ್ರವೇ ದಾವಲಿಂಗೇಶ್ವರ ದೇವಸ್ಥಾನ. ಇಲ್ಲಿ ಶಿವನು ನೆಲೆಸಿರುವುದು ದಾವಲಿಂಗೇಶ್ವರ ರೂಪದಲ್ಲಿ. ಈ ದೇವಾಲಯವು ತಪಸ್ಸಿನ ಶಕ್ತಿಯಿಂದ ತುಂಬಿರುವ ಸ್ಥಳ. ಇಲ್ಲಿ ಮಾಡುವ ಅಭಿಷೇಕ, ರುದ್ರಾಭಿಷೇಕ, ಧ್ಯಾನ ಮತ್ತು ಪ್ರಾರ್ಥನೆಗಳು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತವೆ. ಇದು ಕೇವಲ ದೇವಾಲಯವಲ್ಲ, ಇದು ಒಂದು ಆಧ್ಯಾತ್ಮಿಕ ಸಾಧನಾ ಕೇಂದ್ರ. ಕರ್ನಾಟಕದ ಪವಿತ್ರ ಭೂಮಿಯಲ್ಲಿ, ತುಮಕೂರು ಜಿಲ್ಲೆಯ ಶಾಂತ ಪರಿಸರದಲ್ಲಿ ಮಾನವ ಸೇವೆಯ ಮಹಾನ್ ದೀಪವಾಗಿ ಬೆಳಗುತ್ತಿರುವ ಒಂದು ದಿವ್ಯ ಕೇಂದ್ರವಿದೆ. ಅದೇ ಸಿದ್ಧಗಂಗಾ ಮಠ. ಈ ಮಠವು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಇದು ಒಂದು ಮಾನವೀಯ ವಿಶ್ವವಿದ್ಯಾಲಯ, ಒಂದು ಸೇವಾ ತೀರ್ಥಕ್ಷೇತ್ರ ಮತ್ತು ಒಂದು ಸಮಾಜ ಪರಿವರ್ತನೆಯ ಶಕ್ತಿ ಕೇಂದ್ರ. ಇತಿಹಾಸ ಭಾಗ. ಸುಮಾರು 15ನೇ ಶತಮಾನದಲ್ಲಿ ಈ ಪವಿತ್ರ ಮಠವನ್ನು ಸಿದ್ಧಗಂಗಾ ಸ್ವಾಮೀಜಿಯವರು ಸ್ಥಾಪಿಸಿದರು. ಮಠದ ಮೂಲ ಉದ್ದೇಶ ಒಂದೇ: ಧರ್ಮ, ದಾಸೋಹ, ಶಿಕ್ಷಣ, ಮಾನವ ಸೇವೆ. ಕಾಯಕವೇ ಕೈಲಾಸ ಎಂಬ ತತ್ವದ ಮೇಲೆ ಇಲ್ಲಿ ಸೇವೆಯೇ ಧರ್ಮವಾಗಿದೆ. ಕನ್ನಡ ನಾಡಿನ ಹೆಮ್ಮೆ, ಮಾನವೀಯತೆಯ ಪ್ರತೀಕ, ಸೇವೆಯ ಸಾಕಾರ ರೂಪ. ಶಿವಕುಮಾರ ಸ್ವಾಮೀಜಿಗಳ ಬಗ್ಗೆ. ಅವರೊಬ್ಬ ಸ್ವಾಮೀಜಿಯಲ್ಲ, ಅವರೊಂದು ಚಲಿಸುವ ದೇವಾಲಯ. ಅವರು ಉಪದೇಶಕ್ಕಿಂತ ಹೆಚ್ಚು ಸೇವೆ ಮಾಡಿದವರು, ಮಾತಿಗಿಂತ ಹೆಚ್ಚು ಕಾರ್ಯ ಮಾಡಿದವರು. ಲಕ್ಷಾಂತರ ಮಕ್ಕಳಿಗೆ ಶಿಕ್ಷಣ, ಅನಾಥರಿಗೆ ಆಶ್ರಯ, ಬಡವರಿಗೆ ಅನ್ನದಾನ, ನಿರ್ಗತಿಕರಿಗೆ ಬದುಕಿನ ದಾರಿ, ಇದೇ ಅವರ ಧರ್ಮ. ಅವರ ಮಾತುಗಳು ಬಹಳ ಸರಳವಾಗಿದ್ದವು, ಆದರೆ ಆ ಮಾತುಗಳ ಅರ್ಥ ಜೀವನ ಬದಲಿಸುವಷ್ಟು ಗಾಢವಾಗಿತ್ತು. ಅವರು ಹೇಳುತ್ತಿದ್ದ ಒಂದು ಮಾತು: ಸೇವೆ ಮಾಡಿದರೆ ದೇವರನ್ನು ಹುಡುಕಬೇಕಾಗಿಲ್ಲ, ಸೇವೆಯಲ್ಲೇ ದೇವರು ಸಿಗುತ್ತಾನೆ. ಅವರ ಗದ್ಯಶೈಲಿ ನೇರವಾಗಿತ್ತು, ಅಲಂಕಾರವಿಲ್ಲ, ಆಡಂಬರವಿಲ್ಲ, ಆದರೆ ಅರ್ಥಪೂರ್ಣ. ಅವರು ಎಂದಿಗೂ ದೊಡ್ಡ ಭಾಷಣಗಾರರಾಗಿರಲಿಲ್ಲ, ಆದರೆ ಅವರ ಜೀವನವೇ ಒಂದು ಮಹಾನ್ ಭಾಷಣವಾಗಿತ್ತು. ಜಾತಿಯಿಲ್ಲ, ಧರ್ಮ ಇಲ್ಲ, ವರ್ಗ ಇಲ್ಲ, ಬಡ ಬಲ್ಲಿದ ಭೇದ ಇಲ್ಲ, ಮಾನವ ಮಾತ್ರ ಮುಖ್ಯ. ಶಿವಕುಮಾರ ಸ್ವಾಮೀಜಿಗಳು ನಮಗೆ ಕಲಿಸಿದ ಪಾಠ ಒಂದೇ: ನಿನ್ನ ಜೀವನದ ಮೌಲ್ಯ ನಿನ್ನ ಸೇವೆಯಿಂದ ಅಳೆಯಲ್ಪಡುತ್ತದೆ. ಇವರು ಬದುಕಿದ್ದು ಮಾನವತೆಗಾಗಿ, ಇವರು ಕಲಿಸಿದ್ದು ಸೇವೆಯ ತತ್ವ, ಇವರು ಬಿಟ್ಟು ಹೋದದ್ದು ಮೌಲ್ಯಗಳ ಸಂಸ್ಕೃತಿ. ಉದ್ಧಾನ ಶಿವಯೋಗಿಗಳು ಎಂದರೆ ಕೇವಲ ಯೋಗಿಯಲ್ಲ, ಅವರು ಒಂದು ತ್ಯಾಗದ ಜೀವಂತ ಪ್ರತೀಕ. ಸೇವೆ, ತಪಸ್ಸು, ಸರಳತೆ, ಈ ಮೂರೂ ಅವರ ಜೀವನದ ಮೂಲಮಂತ್ರಗಳು. ಅವರು ಜನರಿಗೆ ಧರ್ಮವನ್ನು ಕೇವಲ ಮಾತಿನಲ್ಲಿಯಲ್ಲ, ಜೀವನದಲ್ಲಿ ಬದುಕಿ ತೋರಿಸಿದ ಮಹಾನ್ ಯೋಗಿ. ಬಡವರಿಗೆ ಅನ್ನದಾನ, ನಿರ್ಗತಿಕರಿಗೆ ಆಶ್ರಯ, ಮಕ್ಕಳಿಗೆ ಶಿಕ್ಷಣ, ಇವೇ ಅವರ ಸೇವಾ ಮಾರ್ಗಗಳು. ಅವರ ಉಪದೇಶಗಳ ಶೈಲಿ ಬಹಳ ಸರಳವಾಗಿತ್ತು, ಆದರೆ ಅದರ ಅರ್ಥ ಬಹಳ ಆಳವಾಗಿತ್ತು. ಅವರು ಹೇಳುತ್ತಿದ್ದ ಮಾತುಗಳು: ಧರ್ಮವೆಂದರೆ ದೇವಾಲಯದಲ್ಲಿ ಮಾತ್ರ ಇರುವುದಲ್ಲ, ಧರ್ಮವೆಂದರೆ ಮಾನವನಲ್ಲಿ ಮಾನವೀಯತೆ ಇರಬೇಕು. ಅವರ ಗದ್ಯಕೆಯ ಶೈಲಿ ತತ್ವಜ್ಞಾನಾತ್ಮಕವಾಗಿತ್ತು, ಆದರೆ ಜನಸಾಮಾನ್ಯರಿಗೆ ಅರ್ಥವಾಗುವ ಭಾಷೆಯಲ್ಲಿ. ಆಧ್ಯಾತ್ಮಿಕತೆ ಮತ್ತು ಸಮಾಜ ಸೇವೆ ಎರಡನ್ನೂ ಒಂದೇ ದಾರಿಯಲ್ಲಿ ಕೊಂಡೊಯ್ದ ಮಹಾನ್ ಯೋಗಿ. ಉದ್ಧಾನ ಶಿವಯೋಗಿಗಳು ನಮಗೆ ಕಲಿಸಿದ ಪಾಠ ಒಂದೇ: ನೀನು ಬೆಳಗಬೇಕಾದರೆ ಮೊದಲು ಇನ್ನೊಬ್ಬರ ಬದುಕಿಗೆ ಬೆಳಕು ಕೊಡಬೇಕು. ಇವರ ಜೀವನವೇ ಒಂದು ಸಂದೇಶ, ಇವರ ತತ್ವವೇ ಒಂದು ಮಾರ್ಗ, ಇವರ ಸೇವೆಯೇ ಒಂದು ಸಂಸ್ಕೃತಿ. ಸಮಾನತೆಯ ಪವಿತ್ರ ಪರಂಪರೆ.
ನಮಸ್ಕಾರ ಸ್ನೇಹಿತರೆ, ಇಂದು ನಾವು ತಿಳಿದುಕೊಳ್ಳೋಣ ತುಮಕೂರಿನ ಪವಿತ್ರ ಧಾರ್ಮಿಕ ಕೇಂದ್ರವಾದ ಸಿದ್ಧಗಂಗಾ ಮಠ. ಇಲ್ಲಿ ಜಾತ್ರೆಯ ಸಮಯದಲ್ಲಿ ನಡೆಯುವ ಒಂದು ಅಪರೂಪದ ಸಾಂಸ್ಕೃತಿಕ ಪರಂಪರೆ, ಅದೇ ಸಾದರು ಕೊಪ್ಪಲು. ಸಾದರು ಕೊಪ್ಪಲು ಇದು ಕೇವಲ ಒಂದು ಆಚರಣೆಯಲ್ಲ, ಇದು ಒಂದು ತತ್ವ, ಇದು ಒಂದು ಸಂಸ್ಕೃತಿ, ಇದು ಒಂದು ಜೀವನ ಮೌಲ್ಯ. ಸಾದರು ಅಂದರೆ ಸರಳತೆ, ಕೊಪ್ಪಲು ಅಂದರೆ ಸಮೂಹ, ಅಂದರೆ ಸರಳತೆ, ಸೇವೆ ಮತ್ತು ಸಮೂಹ ಭಕ್ತಿಯಿಂದ ರೂಪುಗೊಂಡ ಪವಿತ್ರ ಆಚರಣೆ. ಜಾತ್ರೆಯ ಸಮಯದಲ್ಲಿ ಸಿದ್ಧಗಂಗಾ ಮಠದ ಆವರಣದಲ್ಲಿ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಒಂದೇ ಮನಸ್ಸು, ಒಂದೇ ಭಾವನೆ, ಒಂದೇ ಸೇವಾ ತತ್ವ. ಇಲ್ಲಿ ಯಾರೂ ಅತಿಥಿಯಲ್ಲ, ಎಲ್ಲರೂ ಸೇವಕರು. ಯಾರೋ ಅನ್ನ ಮಾಡುತ್ತಾರೆ, ಯಾರೋ ನೀರು ಕೊಡುತ್ತಾರೆ, ಯಾರೋ ಸ್ವಚ್ಛತೆ ನೋಡಿಕೊಳ್ಳುತ್ತಾರೆ, ಯಾರೋ ಭಕ್ತರಿಗೆ ದಾರಿ ತೋರಿಸುತ್ತಾರೆ. ಇದು ಉದ್ಯೋಗವಲ್ಲ, ಇದು ಸೇವೆ. ಇಲ್ಲಿ ಜಾತಿಯಿಲ್ಲ, ವರ್ಗ ಇಲ್ಲ, ಧರ್ಮ ಇಲ್ಲ, ಬಡ ಬಲ್ಲಿದ ಭೇದ ಇಲ್ಲ. ಎಲ್ಲರೂ ಒಂದೇ ಸಾಲಿನಲ್ಲಿ ನಿಂತು ಒಂದೇ ಅನ್ನವನ್ನು ಸೇವಿಸುತ್ತಾರೆ, ಒಂದೇ ನೀರನ್ನು ಕುಡಿಯುತ್ತಾರೆ, ಒಂದೇ ಭಾವದಲ್ಲಿ ಸೇವೆ ಮಾಡುತ್ತಾರೆ. ಇದೇ ಸಾದರು ಕೊಪ್ಪಲುದ ಆತ್ಮ. ಭಜನೆಗಳ ಧ್ವನಿ, ಕೀರ್ತನೆಗಳ ನಾದ, ದೀಪಾರಾಧನೆಯ ಬೆಳಕು, ಭಕ್ತಿಯ ವಾತಾವರಣ. ಒಂದೆಡೆ ಧರ್ಮ, ಮತ್ತೊಂದೆಡೆ ಸೇವೆ, ಎರಡೂ ಒಂದೇ ವೇದಿಕೆಯಲ್ಲಿ. ಸಾದರು ಕೊಪ್ಪಲು ನಮಗೆ ಹೇಳುವ ಸಂದೇಶ ಒಂದೇ: ಭಕ್ತಿ ದೇವರ ಕಡೆಗೆ, ಸೇವೆ ಮನುಷ್ಯರ ಕಡೆಗೆ. ಇದು ಕೇವಲ ಮಠದ ಆಚರಣೆಯಲ್ಲ, ಇದು ಒಂದು ಸಾಮಾಜಿಕ ಶಿಕ್ಷಣ. ಮಾನವೀಯತೆ ಏನು, ಸಮಾನತೆ ಏನು, ಸೇವೆ ಎಂದರೇನು, ಸಂಸ್ಕೃತಿ ಎಂದರೇನು ಎನ್ನುವುದನ್ನು ಬದುಕಿನಲ್ಲಿ ತೋರಿಸುವ ಪರಂಪರೆ.